ಸದ್ಯ ಪವರ್ ಶೇರ್ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ಕದನ ನಡೀತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರ್ಜ್ ಅವರು ಎಲ್ಲ ನಾಯಕರನ್ನ ಸಿಎಂ ಡಿಸಿಎಂ ಅವರನ್ನ ಮೀಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸಿದ್ದು ಡಿಕೆ ಅಭಿಪ್ರಾಯ ಬೇಡಿಕೆ ಬಗ್ಗೆ ಸಂಪೂರ್ಣ ವರದಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾರೆ. ಈ ವಾರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಉನ್ನತ ಮಟ್ಟದ ಸಭೆ ನಡೆಸುವ ಸಾಧ್ಯತೆ ಇದೆ. ಸಿಎಂ ಹಾಗೂ ಡಿಸಿಎಂ ನಡುವೆ ಸದ್ಯ ಕುರ್ಚಿ ಜಟಾಪಟಿ ನಡೀತಾ ಇದೆ. ರಾಹುಲ್ ಗಾಂಧಿಗೆ ವಾಸ್ತವ ವರದಿ ಕೊಡೋದಕ್ಕೆ ಖರ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದು ಡಿಕೆ ಅಭಿಪ್ರಾಯ ಬೇಡಿಕೆ ಬಗ್ಗೆ ಸಂಪೂರ್ಣ ವರದಿಯನ್ನ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಕೊಡ್ತಾರೆ. ಈ ವಾರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ನಿಂದ ಉನ್ನತ ಮಟ್ಟದ ಸಭೆ ನಡೆಯುವಂತಹ ಸಾಧ್ಯತೆ ಸಹ ಇದೆ. ಮೊದಲಿಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ಅಭಿಪ್ರಾಯ ಹಾಗೂ ಬೇಡಿಕೆಗಳು ಏನೇನಿದೆ ಇದೆಲ್ಲವನ್ನ ಲಿಸ್ಟ್ ಮಾಡ್ಕೊಂಡಿರುವಂತಹ ಖರ್ಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇವರ ಅಭಿಪ್ರಾಯಗಳೇನಿದೆ, ಬೇಡಿಕೆಗಳು ಏನಿದೆ ಅಂತ ಇದನ್ನೆಲ್ಲ ವರದಿನ ರೆಡಿ ಮಾಡಿಕೊಂಡು ಇದನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ. 6 ನಾಯಕರ ಸಮ್ಮುಖದಲ್ಲಿ ಸಂಧಾನ ಸೂತ್ರ. ಸೋನಿಯಾ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಇವರ ನೇತೃತ್ವದಲ್ಲಿ ಸಭೆ ಮಾಡಬಹುದು. ಈ ಸಭೆಯಲ್ಲಿ ಸಂಧಾನ ಸೂತ್ರ ಸಿದ್ಧಪಡಿಸೋದಕ್ಕೆ ಹೈಕಮಾಂಡ್ ತಂತ್ರವನ್ನ ರೂಪಿಸ್ತಾ ಇದೆ. ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆ. ಇಬ್ಬರನ್ನು ಸಹ ಒಟ್ಟಿಗೆ ಕೂರಿಸಿ ತೀರ್ಮಾನ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಈ 6 ನಾಯಕರ ಸಮ್ಮುಖದಲ್ಲಿ ಹಾಗಾದ್ರೆ ಸಂಧಾನ ಸೂತ್ರ ರೆಡಿ ಆಗುತ್ತಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಇವರ ನೇತೃತ್ವದಲ್ಲಿ ಮೊದಲಿಗೆ ಸಭೆಯನ್ನ ನಡೆಸ್ತಾರೆ. ಈ ಸಭೆಯಲ್ಲಿ ಸಂಧಾನ ಸೂತ್ರನ ಸಿದ್ಧಪಡಿಸೋದಕ್ಕೆ ಹೈಕಮಾಂಡ್ ತಂತ್ರವನ್ನ ರೂಪಿಸ್ತಾ ಇದೆ. ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇವರಿಗೆ ದೆಹಲಿಗೆ ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆ. ಇಬ್ಬರನ್ನ ಒಟ್ಟಿಗೆ ಕೂರಿಸಿ ಇದೇನಿವಾಗ ನಡೀತಾ ಇದೆ ಕುರ್ಚಿ ಕದನ, ಇದಕ್ಕೆ ಮದ್ದೆರಿಯುವಂತಹ ಕೆಲಸವನ್ನ ಮಾಡಬಹುದು. ಹೀಗಾಗಿ ಮೊದಲಿಗೆ ಈ 6 ನಾಯಕರು ಸಭೆಯನ್ನ ಮಾಡ್ತಾರೆ. ಯಾವ ರೀತಿ ಇದನ್ನ ಈ ಪ್ರಾಬ್ಲಮ್ನ ಮದ್ದರಿಬಹುದು, ಇದಕ್ಕೆ ಯಾವ ರೀತಿ ಸಾಲ್ವ್ ಮಾಡಬಹುದು, ಇದನ್ನು ತಣ್ಣಗೆ ಮಾಡೋದು ಹೇಗೆ, ಈ ನಿಟ್ಟಿನಲ್ಲಿ ಮೊದಲು ಸಂಧಾನ ಸೂತ್ರವನ್ನ ಸಿದ್ಧಪಡಿಸ್ಕೊಳ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಇವಾಗ ಮೊದಲಿಗೆ 6 ನಾಯಕರು ಸೇರ್ಕೊಂಡು ಒಂದು ಸಂಧಾನ ಸೂತ್ರ ಮಾಡಬಹುದಾ? ಹಾಗಾದ್ರೆ ಮಾಡೋದಾದ್ರೆ ಯಾವ ರೀತಿಯ ಒಂದು ಸಂಧಾನ ಸೂತ್ರ ಇವರು ರೆಡಿ ಮಾಡಬಹುದು ಅಂತ? ಅರ್ಪಿತಾ, ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ವಿಚಾರವೂ ಕೂಡ ಈ 6 ನಾಯಕರ ನಾಯಕತ್ವದಲ್ಲೇ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪವರ್ ಶೇರ್ ವಿಚಾರ ಚರ್ಚೆ ಆಗಿತ್ತು, ಆಗಿಲ್ಲ, ಇದ್ರ ಬಗ್ಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ಇನ್ನೂ ಕೂಡ ಗೊಂದಲಗಳಿದೆ. ಅದನ್ನ ಯಾರು ಕೂಡ ಒಂದ್ ರೀತಿಯಲ್ಲಿ ಕ್ಲಿಯರ್ ಕಟ್ ಆಗಿ ಇದೇ ಆಗಿತ್ತು ಅನ್ನೋದನ್ನ ಬಹಿರಂಗವಾಗಿ ಹೇಳಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಇಷ್ಟು ದಿನಗಳ ಕಾಲ ಅಂದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಈ ಪವರ್ ಶೇರ್ ವಿಚಾರ ಒಂದ್ ರೀತಿಯಲ್ಲಿ ಆದಿಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಇಲ್ಲ, ಯಾವುದೇ ರೀತಿಯ ಚರ್ಚೆ ಆಗಿಲ್ಲ, ಇವರೇ 5 ವರ್ಷ ಮುಂದುವರಿತಾರೆ ಅಂತ ಕೂಡ ಕಟಿಬದ್ಧವಾಗಿ ಯಾರೊಬ್ರು ಕೂಡ ಹೇಳಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಈ 6 ನಾಯಕರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಮುಂದಿನ ವಾರ ನಡೆಯುವಂತ ಸಾಧ್ಯತೆ ಇದೆ. ಆ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೋದು. ಅಂದ್ರೆ ಕೊಡಬೇಕಾ ಕೊಡಬಾರ್ದಾ, ಅಥವಾ ಚರ್ಚೆ ಆಗಿದೆಯಾ ಚರ್ಚೆ ಆಗಿಲ್ವಾ, ಈ ಪವರ್ ಶೇರ್ ವಿಚಾರವನ್ನ ಏನ್ ಮಾಡಬೇಕು, ಈ ರೀತಿಯಾಗಿ ಒಂದು ಅಂತಿಮ ತೀರ್ಮಾನಕ್ಕೆ ಆ ಸಭೆಯಲ್ಲಿ ಬಂದು ತದನಂತರ ಆ ಒಂದು ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಮತ್ತೆ ಡೆಲ್ಲಿಗೆ ಕರೆಸಿ ಆ ಸಂದರ್ಭದಲ್ಲಿ ಮುಖಾಮುಖಿ ಮಾಡಿಸಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ, ನೀವು ಇಬ್ರು ಕೂಡ ಒಪ್ಕೊಳ್ಬೇಕು ಅಂತ. ಅದು ಡಿ.ಕೆ. ಶಿವಕುಮಾರ್ ಅವರ ಪರ ಬರ್ಬೋದು ಅಥವಾ ವಿರುದ್ಧ ಬರ್ಬೋದು, ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಪರ ಬರ್ಬೋದು ಅಥವಾ ವಿರುದ್ಧ ಬರ್ಬೋದು. ನೀವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು ಅನ್ನೋದನ್ನ ಪ್ರಕಟ ಮಾಡುವಂತಹ ಸಾಧ್ಯತೆಯೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡುವಂತಹ ವಾಸ್ತವ ವರದಿ ಏನಿದೆ ಅದು ರಾಹುಲ್ ಗಾಂಧಿ ಅವರ ಮುಂದಿಡ್ತಾರೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿದೆ ಅಂದ್ರೆ ಯಾರೊಬ್ರು ಕೂಡ ಇಲ್ಲಿ ತನಕ ಗೊತ್ತಿಲ್ಲ. ಹಾಗಾಗಿ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಬೇರೆ ಬೇರೆ ಕ್ಯಾಂಪ್ನವರು ಅಂದ್ರೆ ಸಿದ್ದರಾಮಯ್ಯ ಕ್ಯಾಂಪ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರ ಕ್ಯಾಂಪ್ ಆಗಿರ್ಬೋದು ತಮ್ಮದೇ ಆದ ರೀತಿಯಲ್ಲೂ ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಧರ್ಮ ಸಂಕಟ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಮೊದಲು ಸಭೆಯನ್ನ ಮಾಡಿಕೊಂಡು ಅಲ್ಲಿ ಒಂದು ತೀರ್ಮಾನವನ್ನ ಮಾಡಿದ ಬಳಿಕ ತದನಂತರ ಇವರನ್ನ ಕರೆಸಿ ಆ ಒಂದು ತೀರ್ಮಾನವನ್ನು ಪ್ರಕಟಿಸುವಂತಹ ಸಾಧ್ಯತೆ ಇರುತ್ತೆ. ಆ ತೀರ್ಮಾನ ಈ ಮುಂದಿನ ತಿಂಗಳಲ್ಲೇ ಹೇಳ್ತಾರೋ, ಅಂದ್ರೆ ಡಿಸೆಂಬರ್ನಲ್ಲೇ ಅದನ್ನ ಸ್ಪಷ್ಟಪಡಿಸಿ ಒಂದು ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡಿ ಏನಾದ್ರು ಪ್ರಕಟ ಮಾಡ್ತಾರೋ ಅಥವಾ ಇನ್ನೊಂದಷ್ಟು ದಿನ ಟೈಮ್ ತಗೊಳ್ತಾರೋ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಅರ್ಪಿತಾ, ಧನ್ಯವಾದ ರವೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.